ಇದೇನೇನಿದು ಹುಳಿಕಾಳು ಪುಲ್ಕ ಮಾಡೋದು. ಏನೇನು ಹಾಕಿ ಮಾಡ್ಬೇಕು ಇದಕ್ಕೆ? ಹುಳಿಕಾಳು ಉರಿಬೇಕು, ಉದ್ದು ಪೌಡ್ರ್ ಮಾಡ್ಕೊಳ್ಳೋದು. ಪೌಡ್ರ್ ಮಾಡ್ಕೊಂಡು ಇಟ್ಟು ಈರುಳ್ಳಿ. ಅದನ್ನ ನೋಡ್ಬೋದಾ ಹುರಿತಾರದ್ನ? ನೋಡ್ಬೋದು. ಅದು ಕಂಪ್ಲೀಟ್ ಅಡುಗೆ ಯಾವ ತರ ಮಾಡ್ತೇನೆ ಅಂತ ನಾವು ನೋಡೋದಾ? ಹುರಿತಾ ಇರು, ನಾವು ನೋಡ್ತಾ ಇರ್ತೀವಿ. ವೆಲ್ಕಮ್ ಟು ರೈತ ಚಾನಲ್ಗೆ. ಹುರುಳಿಕಾಳು ಪುಲ್ಕ ಅಂತ ಹೇಳಿ ಮಾಡ್ತಾರೆ. ಆ ಹುರುಳಿಕಾಳು ಉರಿಯೋದನ್ನ ತಾಯಿಯವರು ಮಾಡ್ತಿರ್ತಾರೆ. ವಿಡಿಯೋ ಸಂಪೂರ್ಣ ನಿಮಗೋಸ್ಕರ. ಸ್ನೇಹಿತರೆ, ತುಂಬ ದಿವಸ ಆಗಿತ್ತು ವಿಡಿಯೋ ಹಾಕಿ. ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ, ಹೊರಗಡೆ ಬೇರೆ ಕೆಲಸ ಇದರಿಂದ ನಾನು ಕೂಡ ಎಲ್ಲೂ ಹೋಗಲಿಲ್ಲ. ಹಾಗಾಗಿ ಮನೆ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕೂಡ ನೋಡಬೇಕು. ಇದು ರೈತ ಮನೆಯೇ, ಹಾಗಾಗಿ ಅಡುಗೆ ವಿಶೇಷ ಅಡುಗೆ ಈರುಳ್ಳಿ ಒಣಮೆಣಸಿನ್ಕಾಯಿ ಒಳಗಡೆ ಹುರುಳಿಕಾಳು ಉರಿತಾ ಇದೆಯಲ್ಲ, ಅದ್ರೊಳಗಡೆ ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಹಾಕ್ಬೋದು, ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕೋಬೋದು. ಅವ್ರವರ ಖಾರದ ತಕ್ಕಂತೆ ಹಾಕೋಬೋದು. ಅದೆಲ್ಲ ಒಟ್ಟಿಗೆ ಉರಿಬೇಕು. ಆಮೇಲೆ ಇನ್ನೇನು ಹಾಕ್ಬೇಕು? ಜೀರಿಗೆ, ಕಾಳು ಮೆಣಸು, ಆಮೇಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸು. ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದರೊಳಗೆ ಏನೇನು ಹಾಕಿದ್ದೀರಾ? ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 4-6, ಇದು ಜೀರಿಗೆ, ಕಾಳು ಮೆಣಸು, ಹುರುಳಿಕಾಳು ಹುರಿದಿರೋದು, ಹುರುಳಿಕಾಳು ಪೌಡ್ರ್ ಮಾಡ್ಕೊಂಡಿರೋದು. ಇದಕ್ಕೆ ಜೀರಿಗೆ, ಕಾಳು ಮೆಣಸು ಹಾಕೊಂಡಿರೋದು. ಕಾಳು ಮೆಣಸು, ಒಣಮೆಣಸಿನ್ಕಾಯಿ. ಈಗ ಏನು ಎಣ್ಣೆನಾ ಹಾಕ್ಬೇಕು? ಒಗ್ಗರಣೆಗೆ ಹಾಕ್ಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಎಷ್ಟೊಂದು 3 ಸ್ಪೂನು. 3 ಸ್ಪೂನ್. ಸ್ವಲ್ಪ ಘಾಟು. ಸಾಸಿವೆ, ಚಿಟಪಟ ಸಾಸಿವೆ, ಜೀರಿಗೆ, ಆಮೇಲೆ ಟೊಮೊಟೊ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಅದನ್ನ ಒಗ್ಗರಣೆಯಾಗಿ ರೆಡಿ ಮಾಡ್ಕೊಳ್ಳೋದು. ನೀರಲ್ಲಿ ಕಲಿಸ್ಬೇಕು. ಇದನ್ನ ನೀರಲ್ಲಿ ಕಲಿಸ್ಬೇಕಾ? ಈಗ ಕರಿಬೇವಿನ ಸೊಪ್ಪು ಹಾಕೋದು. ಹಸಿ ಕರಿಬೇವಿನ ಸೊಪ್ಪು ಹಾಕುವ ವಿಧಾನ ಹೀಗೆ. ಓಕೆ, ಟೊಮೊಟೊ ಹಾಕುವ ವಿಧಾನ. ಟೊಮೊಟೊ ಹಾಕಿದ್ದಾರೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಗ್ಗರಣೆ ಕೆಲಸ. ಪೌಡ್ರು ಮಾಡಿದ್ದೀನಿ. ಹುರುಳಿಕಾಳು, ಒಣಮೆಣಸಿನ್ಕಾಯಿ, ಜೀರಿಗೆ, ಕಾಳು ಮೆಣಸು,
ಪೌಡ್ರ್ ಮಾಡಿ ನೀರಲ್ಲಿ ಕಲಸಿ ಅದನ್ನ ಪೌಡ್ರ್ ಮಾಡಿ ನೀರಲ್ಲಿ ಕಲಸಿ ಅದಕ್ಕೆ ಇದು ಒಗ್ಗರಣೆ ಟೊಮೊಟೊ ಈರುಳ್ಳಿ ಅದಕ್ಕೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಬೇಕು ಅದಕ್ಕೆ. ಹಸಿಮೆಣಸಿನ್ಕಾಯಿ ಹಾಕ್ಬೇಕು ಒಗ್ಗರಣೆಗೆ. ಈಗ ಕಲ್ಸ್ಕೊಂಡಿರೋ ಒಂದು ಹುಳ್ಳಿಕಾಳು, ಮೆಣಸಿನ್ಕಾಯಿ, ಮೆಣಸು ಇದೆಲ್ಲ ರುಬ್ಕೊಂಡಿರೋದನ್ನ ರುಬ್ಕೊಂಡಿರೋದನ್ನ ಪೌಡ್ರ್ ಮಾಡ್ಕೊಂಡಿರೋದನ್ನ ಅದರೊಳಗೆ ಒಗ್ಗರಣೆ ಟೊಮೊಟೊ ಈರುಳ್ಳಿ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಹಾಕ್ತಾ ಇರೋದು. ನೀರು ಹಾಕಿ ಕಲಿಸ್ಕೊಂಡು ಅದು ಒಗ್ಗರಣೆ ಒಳಗೆ ಹಾಕೋತಾ ಇರೋದು. ಅಷ್ಟೇ. ಸ್ವಲ್ಪ ಘಾಟು, ರುಚಿ ತಕ್ಕಷ್ಟು ಉಪ್ಪು. ಉಪ್ಪು, ಕಲ್ಲುಪ್ಪು ಚೆನ್ನಾಗಿರ್ತದಂತೆ. ಇಂಥ ಅಡುಗೆಗಳು ಒಳ್ಳೆ ಇದಕ್ಕೆ ಕಲ್ಲುಪ್ಪು ರುಚಿಯಾಗಿರುತ್ತೆ. ಸ್ನೇಹಿತರೆ, ಮಾಡಿಕೊಡಿ, ತಿನ್ಕೊಡಿ ಅಂತ ಹೇಳ್ತಾ ರೈತರ ಮನೆ ಚಾನಲ್ಗೆ ಇದೊಂದು ಹೊಸ ವಿಧಾನ. ಹುರುಳಿಕಾಳನ್ನ ಹುರಿದು ಅದ್ರ ಜೊತೆಗೆ ನಾನು ಎಲ್ಲ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿ ಮಾಡ್ಕೋಬೋದು. ಇದು ಒಂದು ಮಳೆಗಾಲದಲ್ಲಿ ಭಾಳ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡಿ ಇವಾಗಲೂ ಮಾಡ್ತಾರೆ. ಕಾಯಿ ತುರಿ ಉದುರಿಸ್ತಾವ್ರೆ, ಚೆನ್ನಾಗಿದೆ ಕಾಯಿ ತುರಿ. ಭಾಳ ನೋಡೋಕ್ಕೆ ಭಾಳ ಚೆನ್ನಾಗಿದೆ ನೋಡಿ ಇದು ಅಡುಗೆ. ಕಾಯಿ ತುರಿನ, ಹಸಿ ಕಾಯಿ ತುರಿನ ತುರಿದು ಹಾಕಿ ಅದನ್ನ ಕಲಿಸ್ತಾ ಇದ್ದಾರೆ. ಇದು ಎಷ್ಟೊತ್ತು ಇನ್ನು ಸ್ಟವ್ ಮೇಲೆ ಹಿಂಗೆ ಬಿಡಬೇಕು. ಒಂದು 2 ನಿಮಿಷದಲ್ಲಿ ಅಡುಗೆ, ಅದು ಹುರುಳಿಕಾಳಿನ ಅಡುಗೆ ರೆಡಿ ಆಯಿತು. ಅಂದರೆ ಹುರುಳಿಕಾಳು ಪುಲ್ಕ. ನೆಕ್ಸ್ಟು ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ಈಗ ನೆಕ್ಸ್ಟ್ ಸ್ಟೆಪ್ಪು. ಅದಾದಮೇಲೆ ತಿನ್ನುವ ವಿಧಾನವನ್ನು ನಾವು ಈ ಮೂಲಕ ರೈತರ ಮನೆ ಚಾನಲ್ಗೆ ರೈತರಿಗೋಸ್ಕರನೇ ಮಾಡ್ತಾ ಇರ್ತೀವಿ. ದಯವಿಟ್ಟು ನೋಡ್ತಾ ಇರಿ ಅಂತ ಹೇಳಿ ಸ್ನೇಹಿತರೆ, ಇದು ಮುಗೀತು. ಈ ಹುರುಳಿಕಾಳು ಫುಲ್ಕ, ಹುರಿದಿರೋ ಹುರುಳಿಕಾಳು ಫುಲ್ಕ ವಿಡಿಯೋದಲ್ಲಿ ನೋಡಿದ್ದೀರಾ. ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈಗ ಅಕ್ಕಿ ರೊಟ್ಟಿ ಶುರುವಾಗುತ್ತೆ. ಅದನ್ನ ವೀಡಿಯೋನು ಇದ್ರ ಜೊತೆಗೆ ನಾನು ಹಾಕ್ತಾ ಇರ್ತೀನಿ. ಭಾಳ ಚೆನ್ನಾಗಿರುತ್ತೆ. ಮಳೆ ಬರ್ತಾ ಇದೆ ಬೆಂಗಳೂರಿನಲ್ಲಿ, ತುಂತುರು ಮಳೆ ಮಧ್ಯಾಹ್ನನೇ ಬರ್ತಾ ಇದೆ. ಒಳ್ಳೆ ಕೊಬ್ಬರಿ ಥರ ಉದುರ್ತಾ ಇದೆ. ಭಾಳ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡ್ಕೊತೀನಿ, ಜೊತೆಗೆ ರಾಗಿ ರೊಟ್ಟಿನೂ ಮಾಡ್ಬೋದು. ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ವೆಲ್ಕಮ್ ಟು ಯು ರೈತರ ಮನೆ ಚಾನಲ್. ಆಗ್ತಾ ಇದೆಯಾ ರೊಟ್ಟಿ? ಕೈಯಲ್ಲಿ ಹಾಕಿ ತೊಟ್ಟಬೇಕಾ? ಕೈಲಿ ಹಾಕಿ ಬಳಿಬೇಕು. ಅಕ್ಕಿ ರೊಟ್ಟಿ ಕೈಯಲ್ಲಿ ಹಾಕಿ ಬಳಿಯೋದು. ಸ್ನೇಹಿತರೆ ನೋಡಿ, ಈ ಥರ ಬಳಿಬೇಕು. ಹಂಚು ಚೆನ್ನಾಗಿ ಕಾಯಬೇಕು. ನಮ್ಮದು ಒಂದು ಹಂಚು ಎಲ್ಲ ಮಿಸ್ ಆಗೈತೆ ಮನೇಲಿ. ಕಬ್ಬಣದ ಹಂಚು ಒಳ್ಳೆ ಹಂಚಿತ್ತು, ಅದೆಲ್ಲ ಹುಡುಕ್ತೋ ಸಿಗಲಿಲ್ಲ. ಹಂಗಾಗಿ ತವ ಮೇಲೇ ನಮ್ಮ ತಾಯಿಯವರು ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾವ್ರೆ. ಇದೊಂದು ಹುರುಳಿಕಾಳು ಮತ್ತು ಅಕ್ಕಿ ರೊಟ್ಟಿ. ಈ ಮಾಡತಕ್ಕಂಥ ಅಕ್ಕಿ ರೊಟ್ಟಿ ಭಾಳ ಚೆನ್ನಾಗಿರುತ್ತೆ. ಅದು ಹಾಕ್ಕೊಡಮಿ. ಭಾಳ ಚೆನ್ನಾಗಿರುತ್ತೆ. ಹಾಕ್ಸ್ಕೊಡ. ಅಜ್ಜಿ ಮೊಮ್ಮಗನಿಗೆ ಹಾಕ್ಕೊಡ್ತೈತೆ. ಅಜ್ಜಿ ಮೊಮ್ಮಗ ವಿಶ್ವೇಶ್ವರ ಅಂತೇಳಿ. ಹುರುಳಿಕಾಳು ಮಾಡಿರ್ತಕ್ಕಂಥ ಪುಲ್ಕ ಮತ್ತು ಅಕ್ಕಿ ರೊಟ್ಟಿ ತಿಂದ್ಬಿಟ್ಟು ನೀನು ಹೆಂಗಿದೆ ಅಂತ ಹೇಳ್ತಾನೆ. ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪ್ಲೇಟಲ್ಲಿ ಅಕ್ಕಿ ರೊಟ್ಟಿ ಮತ್ತು ಇದು ತಿಂದ್ಬಿಟ್ಟು ಹೇಳಪ್ಪ ಹೆಂಗಿದೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ
ಮಾಡಿಕೊಂಡು ತಿನ್ನಲೇಬೇಕು. ಒಂದು ಹಳೆ ಸ್ಟೈಲಲ್ಲಿ ಮಾಡಿರೋವಂಥದ್ದು ತುಂಬ ಒಂದು ನಮ್ಮ ರೈತರು ತಿನ್ನುವಂಥ ಪದಾರ್ಥ ತುಂಬ ಚೆನ್ನಾಗಿದೆ. ಎಲ್ಲರೂ ತಿನ್ನಬೇಕು, ಎಲ್ಲ ತಿನ್ನುವಂಥದ್ದು. ಇನ್ನು ಎಸ್ಪೆಷಲಿ ಬೆಂಗಳೂರವ್ರಿಗೆ ಇದು ಆ್ಯಕ್ಚುಲಿ ಗೊತ್ತಿರಲ್ಲ, ಮಾಡಿಕೊಂಡು ತಿನ್ನಿ. ಸೂಪರ್. ತಗೋ ಕೋ ಯಶು, ಆಯಿತು ಕೊಡೋ. ಹಾಂ, ತಿಂತಾಯಿದ್ದೀರಾ ಮಾಡ್ಕೊಂಡೀಗ? ಹಾಂ, ಹುಳ್ಳಿಕಾಳು, ಹಾಂ, ಕುಲ್ಕ, ಅಕ್ಕಿ ರೊಟ್ಟಿ. ಹ್ಞೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ತದೆ. ಹ್ಞೂ 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 ನಿಮಗೆ ಹೆಂಗೆ ಅನ್ಸ? ರುಚಿ ಆಗೈತಾ? ತುಂಬ ಚೆನ್ನಾಗದೆ. ಇದು ಎಲ್ಲ ನ್ಯೂಟ್ರಿಷನ್ ಫುಡ್. ಇದು ಈ ಹುರುಳಿಕಾಳನ್ನ ಹುರಿದ್ಬಿಟ್ಟು ಈ ಥರ ಒಂದು ನೀವು ಮಾಡಿದ್ರಲ್ಲ, ಈ ಥರ ಒಂದು ಅಡುಗೆ ಮಾಡಿಕೊಂಡು ಒಂದು ರೊಟ್ಟಿ, ಅಕ್ಕಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಅಥವಾ ಮುದ್ದೆ ಮಾಡಿದಾಗಲೂ ಸೈಡಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಖಾರವಾಗಿ ಮುದ್ದೆನೂ ತಿನ್ಬೋದಲ್ವಾ? ಹಾಂ, ಹ್ಞೂ ಮುದ್ದೆನೂ ತಿನ್ಬೋದು. ಹ್ಞೂ